ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಪ್ಯೂರ್ ಲಾಗ್ಸ್ಗೆ ಸ್ವಾಗತ. ನನಗಂತೂ ತುಂಬ ಖುಷಿ ಆಗ್ತಿದೆ, ಏಕೆಂದರೆ ನಮ್ಮ ವೀಡಿಯೋಸ್ನ 300 ಮೇಲೆ ದಾಟಿದೆ. ನನಗಂತೂ ತುಂಬ ಖುಷಿ ಆಯಿತು. ನಾವು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಬೇಕು ಅಂದರೆ ನೀವು ವ್ಯೂಸ್ ನೋಡೋದ್ರಿಂದ, ನಮಗೆ ಲೈಕ್ ಬರೋದ್ರಿಂದ ನಮಗೆ ವೀಡಿಯೋ ಇನ್ನೂ ಮಾಡಬೇಕು ಅಂತ ಖುಷಿ ಆಗುತ್ತೆ. ಏನೋ ಒಂಥರ ಸಂತೋಷ. ನನಗಂತೂ ಸ್ವಲ್ಪ ನೆಮ್ಮದಿ ಅನ್ನಿಸ್ತು, ಏಕೆಂದರೆ 15 ದಿನ ಆಯಿತು ವೀಡಿಯೋಸ್ ಸ್ಟಾರ್ಟ್ ಮಾಡೋಕ್ಕಿದ್ದು. ವ್ಯೂಸ್ ಹೋಗ್ತಿದೆಯಲ್ಲ, ತುಂಬ ಖುಷಿ ಆಯಿತು. ಏಕೆಂದರೆ ನೀವು ನೋಡೋದ್ರಿಂದನೇ ತಾನೇ ನಮಗೂ ಒಂದು ಪ್ರೋತ್ಸಾಹ ಕೊಡೋದು. ನಮಗೆ ಯೂಟ್ಯೂಬಲ್ಲಿ ಹಣ ಮಾಡಬೇಕು ಅಂತ ಏನಿಲ್ಲ. ನಾವು ಹೊರಗಡೆ ಹೋದಾಗ ನಮ್ಮನ್ನ ಒಂದು 4 ಜನ ನೀವು ವೀಡಿಯೋ ಮಾಡ್ತೀರಲ್ವ, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಒಂದು ಹೇಳ್ಕೊಂಡ್ರೆ ಅಷ್ಟೇ ಸಾಕು. ಕೆಲವ್ರು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ, ಮಾಡೋಕ್ಕೇನು ಕೆಲಸ ಇಲ್ವಾ ಅಂತಾರೆ. ನಮಗೆ ಕೆಲಸ ನಾವು ಮಾಡೋದು ನಮಗೆ ಗೊತ್ತು. ಹೆಣ್ಮಕ್ಳು ಅಂದಮೇಲೆ ನಾವು ಕೆಲಸ ಮಾಡೇ ಎಲ್ಲನೂ ನಿಭಾಯಿಸ್ಕೊಂಡೇ ಮಾಡೋದು. ನಾನು ನನ್ನ ಮಕ್ಕಳು ನೋಡ್ಕೊಳ್ಳೋದು ಗೊತ್ತು. ಯಾರೋ ಹೇಳ್ತಾರೆ, ಹೇಳೋಕ್ಕೇನೋ ಜನಗಳಿಗೆ ಮಾತಾಡೋಕ್ಕೇನೋ ಕಾಸು ಕೊಡಬೇಕಾ, ಏನೂ ಕೊಡಬೇಕಾಗಿಲ್ಲ. ಇವ್ರಿಗೆ ಮಾಡೋ ಕೆಲಸ ಇಲ್ವಾ, ಈ ಶೋಕಿ ಬೇಕಿತ್ತ ಅಂತ ಹೇಳೋರೆ ಕೆಲವರು. ಅದು ನನಗೆ ಗೊತ್ತು. ಹೇಳೋರೆಲ್ಲ ಬಂದು ನಮಗೆ ಕೊಡಲ್ಲ. ಯಾಕೆಂದರೆ ನಾನು ಕದ್ದು ಮುಚ್ಚಿ ಏನು ವೀಡಿಯೋ ಮಾಡ್ತಿಲ್ಲ. ರಾಜಿಗೆ ಒಂದ್ಸಲಿ ಮಾಡಬೇಕು ನಾವು ಅಂತೇಳಿ ಮಾಡೋದನ್ನ ನೋಡಿದ್ವಲ್ಲ ವೀಡಿಯೋಸ್ನ. ಏನು ನಾವು ಒಬ್ಬರೇನು ಮಾಡ್ತಿಲ್ಲ. ಇದೇನು ತಿರ್ಕೆ ಶೋಕಿಯಾಗಕ್ಕೆ ನಾವೇನು ಅರ್ಧ ಬರ್ಧ ಅರೆ ಬರೆ ಬಟ್ಟೆ ಇಟ್ಕೊಂಡು ಏನು ಮಾಡ್ತಿಲ್ಲ. ವೀಡಿಯೋನ ನಾವು ಹೆಂಗೆ ಮಾಡಬೇಕು, ನನ್ನ ಗಂಡನ ಸಪೋರ್ಟಿಂದನೇ ನಾನು ಮಾಡ್ತಿರೋದು. ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಲಿ, ಒಬ್ಬರ ಬಗ್ಗೆ ಮಾತಾಡೋದಾಗಲಿ ನನಗಂತೂ ಇಷ್ಟ ಆಗೋದಿಲ್ಲ. ನಾನು ನಮ್ಮ ಅಮ್ಮನ್ನೇ ಏನಾದರೂ ಆದರೆ ಯಾವ ವಿಷಯಕ್ಕಾದರೂ ಅಷ್ಟೇ ನಮ್ಮ ಅಮ್ಮನ್ನೇ ನಾನು ಕೇಳೋದು ಬಿಡೋದಿಲ್ಲ. ಅಂಥದ್ರಲ್ಲಿ ನಾನು ಕರೆಕ್ಟಾಗಿ ಇರ್ತಾರ, ನನ್ನ ಜೊತೆ ನಾನು ಕರೆಕ್ಟಾಗಿರಬೇಕು. ನನಗೆ ಯಾರು ಇಷ್ಟಪಡ್ತೀನೋ ಅವ್ರ ಜೊತೆ ಚೆನ್ನಾಗಿರ್ತೀನಿ. ನನ್ನ ಜೊತೆ ಯಾರು ನನಗೆ ಹಿಂದೆ ಬತ್ತಿ ಇಡ್ತಾರೋ ನನ್ನ ಕಂಡ್ರೆ ನನ್ನ ಲೈಫಲ್ಲೂ ನನ್ನ ಹತ್ರ ತಗೊಳ್ಳೋದಿಲ್ಲ. ಆ ಥರ ಕ್ಯಾರೆಕ್ಟರ್ ನಂದು. ಇವತ್ತು ಈ ಬೇಜಾರು ಮಾಡ್ಕೊಬೇಡಿ. ಇದು ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಒಬ್ಬರು ಸಹಿಸೋಕ್ಕೆ ಇಷ್ಟನೇ ಪಡಲ್ಲ. ಎಲ್ರಿಗೂ ಇದಾಗಲ್ಲ. ವೀಡಿಯೋಸು ಎಲ್ರಿಗೂ ಅನ್ವಯಿಸೋದು ಇಲ್ಲ. ಇದು ಏನು ಗೊತ್ತಾ, ಈಗ ಒಬ್ಬರು ಬೆಳೀತಾವ್ರೆ ಅಲ್ವಾ, ಪರವಾಗಿಲ್ಲ ಕೊಡು, ಯಾರು ನಾವಾದರೂ ಮಾಡೋಕ್ಕೈತಲ್ಲ ಅವರಾದರೂ ಮಾಡ್ತಾರಲ್ಲ ಅಂತ ಖುಷಿ ಪಡಬೇಕು ಹೊರತು ಅಸಹ್ಯ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅದು ಏನು ಗೊತ್ತಾ, ನಾವು ಅವ್ರಿಗೆ ನಾವಾದರೂ ಅಷ್ಟೇ ನಾವೀಗ ಒಬ್ಬರ ಬಗ್ಗೆ ಜಾಸ್ತಿ ಏನೋ ಕೆಟ್ಟದಾಗಿ ನಾವು ಕರೆಕ್ಟಾಗಿದ್ದರೆ ಬೇರೆಯವ್ರನ್ನ ಬ್ಲೇಮ್ ಮಾಡಬೇಕು ಹೊರತು, ಈಗ ನಾನೇ ಸರಿ ಇಲ್ಲ ಅಂದಮೇಲೆ ನಾನಾದ್ರೂ ಅಷ್ಟೇ, ನಾನೇ ಸರಿ ಇಲ್ಲ ಅಂದಮೇಲೆ ಬೇರೆಯವ್ರನ್ನ ಬೆರಳನ್ನ ಕೈ ಮಾಡಿ ತೋರ್ಸೋಕ್ಕೆ ಹೋಗಬಾರ್ದು. ಬಿಡಿ ಪರವಾಗಿಲ್ಲ. ಇವತ್ತು ಮಂಡೇ ಆಗಿರೋದ್ರಿಂದ ನನ್ನ ಮಗಳು ನೈಟು ಕರೆಕ್ಟಾಗಿ ಮಲಗಲಿಲ್ಲ. ಬೆಳಿಗ್ಗೆ ಎಷ್ಟು 7 9 ಗಂಟೆಗೆ ಇದ್ದೆ. ಯಾವ ಕೆಲಸನೂ ಆಗಿರಲಿಲ್ಲ. ಅಮ್ಮ ಪಾಪ ಹಸು ನೋಡ್ಕೋಬೇಕಲ್ಲ, ರಾಜನು ಕೆಲ್ಸಕ್ಕೆ ಹೋಗಿದ್ರು. ಇನ್ನಪ್ಪ ಅಡುಗೆಗೆ ಅಂದ್ಬಿಟ್ಟು ರಾಜು ಜೊತೆನೇ ಹೋದರು. ಹಾಗಾಗಿ ಯಾವ ಕೆಲಸನೂ ಮಾಡೋಕ್ಕೆ ನನ್ನ ಮಗಳು ಆಟಾಡಿಸ್ಬೇಕು, ಅವಳೊಬ್ಬಳು ನೋಡ್ಕೋಬೇಕು ಅವಳನ್ನ. ಆವಾಗ ಕೆಲಸ ಮಾಡ್ಕೊಳಕ್ಕೆ ನಮಗೆ ಸ್ವಲ್ಪ ಫ್ರೀ ಆಗೋದು. ಬೆಳಿಗ್ಗೆ ಅಮ್ಮ ಎದ್ಬಿಟ್ಟು ಅಮ್ಮ ಹೊರಗಡೆ ಬಾಗಿಲೆಲ್ಲ ತೊಳೆದು ಹಸು ಕಟ್ಟಾಕಿ ತೊಪ್ಪೆ ಎಲ್ಲ ಎತ್ತಾಕಿ ಅನ್ನಕ್ಕಿಟ್ರು. ಪುಳಿಯೋಗರೆ ಗೊಜ್ಜಿತ್ತು. ನಾನು ಮನೆಯೆಲ್ಲ ಸೀಟ್ಕೊಂಡು ಇವತ್ತು ವಾರ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಸಾಂಬಾರು, ರಾತ್ರಿ ಮಳೆ ಹುಳಿ ಸಾಂಬಾರು ಮಾಡಿದ್ದೆ. ಅದೇ ಆಗುತ್ತಲ್ಲ ಅಂತ ಅನ್ನ ಮಾಡಿಟ್ಟು ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳಿಗೂ ಅವಳನ್ನ ಮಲಗಿಸಿ ಸ್ನಾನ ಮಾಡಿಸಿ ಅವಳು ಬಟ್ಟೆ ಎಲ್ಲ ಹಾಕಿ ಮಲಗಿಸ್ದೆ. ಅಮ್ಮ ಹಸು ಮೇಯ್ಸೋಕ್ಕೆ ಅಂತ ಹೋದರು. ನಾನು ಆಮೇಲೆ ರಾಜು ಸೆಲ್ಫಿ ಸ್ಟಿಕ್ನ ಬುಕ್ ಮಾಡಬೇಕು ಅಂತ ಹೇಳಿತ್ತು. ನಾನೊಂದ್ಸಲ ಹೇಳಿದ್ದೆ ಮಾಡೋಣ ಅಂತ. ರಾಜು ಆಮೇಲೆ ಬೇಡ ಬಿಡು ಸುಮ್ಮನೆ ಇವಾಗಲೇ ಏನಕ್ಕೆ, ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಬುಕ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿದ್ದೆ. ಇರಲಿ ಬಿಡು ಪರವಾಗಿಲ್ಲ, ಸುಮ್ಮನೆ ಹೊರಗಡೆ ಹೋದಾಗ ಗಾಡಿ ಓಡಿಸ್ತಿರ್ತೀವಿ, ಆಮೇಲೆ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ, ಒಂದು ತಗೊಳ್ಳೋಣ ಹೆಂಗಿರುತ್ತೆ ಏನೋ ಅಂತ ನೋಡೋಣ ಅಂದ್ಬಿಟ್ಟು ಬುಕ್ ಮಾಡಿದರು. ಅದು ಇವತ್ತು ಬರುತ್ತೆ ಡೇಟು ಅಂತ ಮೆಸೇಜ್ ಬಂದಿತ್ತು. ಕಾಲು ಮಾಡಿದರು, ಅದು ಬಂದೈತೆ. ಸೊ ರಾಜುನೇ ಓಪನ್ ಮಾಡು, ನಂಗೆ ಅಷ್ಟು ಗೊತ್ತಾಗಲ್ಲ. ನಾನು ಅಷ್ಟು ಗೊತ್ತಾಗಲ್ಲ ಅಲ್ಲ, ಅದಕ್ಕೇ ರಾಜುನೇ ಇವಾಗ ಓಪನ್ ಮಾಡ್ತಿದ್ದಾರೆ. ಸೆಲ್ಫಿ ಸ್ಟಿಕ್ R1S ಚೆನ್ನಾಗೈತೆ. ಇದು ಒಳ್ಳೆ ನೋಡೋದ ಯಾವ ಥರ ಐತೆ. ಒಂದು ಮ್ಯಾನ್ಯಲ್ ಬುಕ್ ಕೊಟ್ಟವ್ರೆ, ಯಾವ ಥರ ಯೂಸ್ ಮಾಡಬೇಕು ಏನು ಯಾವ ಥರ ಅಂತೆಲ್ಲ ಐತೆ. ಒಂದು ಚಾರ್ಜರ್ ಕೊಟ್ಟವ್ರೆ, ಇದು ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಓಪನ್ ಮಾಡಿಲ್ಲ ಇನ್ನೂ. ಓಪನ್ ಮಾಡಿದೆ. ಚೆನ್ನಾಗೈತೆ. ಚೆನ್ನಾಗಿದೆಯಾ? ಚೆನ್ನಾಗೈತೆ. ಕ್ವಾಲಿಟಿನೂ ಪರವಾಗಿಲ್ಲ, ಚೆನ್ನಾಗೈತೆ. ಮತ್ತೆ LED ಒಂದು ಲೈಟ್ ಐತೆ. LED ಅಂದರೆ ನಾವು ನೈಟ್ ಟೈಮ್ ಹೋಗ್ಬೇಕಾದ್ರೆ ಸೆಲ್ಫಿ ಮಾಡಬೇಕು ಅಂದರೆ ವಿಡಿಯೋದಲ್ಲಿ ಇಷ್ಟು ಬರುತ್ತೆ. ಆಮೇಲೆ ಒಂದು ಬ್ಲೂಟೂತ್ ಆಪ್ಷನ್ ಐತೆ.
ನಮ್ಮ ಬ್ಲೂಟೂತ್ ಹಾಕೊಂಡ್ರೆ ಕ್ಯಾಮ್ರಾನ ಇಲ್ಲಿಂದನೇ ವರ್ಕ್ ಮಾಡ್ಬೋದು. ಬ್ಲೂಟೂತ್ ಆಪ್ಷನ್ ಅಂದರೆ ನಮ್ಮ ಫೋನಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನೋಡ್ಬೋದು. ಕ್ಯಾಮ್ರಾ ಇದರಲ್ಲೇ ಸೆಲ್ಫಿ ಬೇಕು ಅಂದರೆ ಬಟನ್ ಇಲ್ಲೇ ಇರುತ್ತೆ. ಇವಾಗ ಹಾಕ್ತಾ ಇದ್ದೀನಿ ಫೋನ್ನ, ಯಾವ ಥರ ವರ್ಕ್ ಆಯ್ತದೆ ಏನು ಅಂತ ನೋಡೋಮ್ಮ ಫಸ್ಟು. ಸರಿ ಹಾಕು. ಇದು ಮತ್ತೆ ಎಕ್ಸ್ಪೆಂಡ್ ಆಗುತ್ತೆ ನಮ್ಗೆ ಎಷ್ಟು ಫೋನು ದೊಡ್ಡದಿರುತ್ತೋ, ಇಲ್ಲ ಚಿಕ್ಕದಿದ್ರೆ ಚಿಕ್ಕದು. ನಮ್ಮ ಫೋನು ಸ್ವಲ್ಪ ದೊಡ್ಡದೇ ಇದು. ಈ ಥರ ಹಾಕಿ ಆಮೇಲೆ ನಮಗೆ ಯಾವ ಥರ ಬೇಕು ಆ ಥರ, ಈ ಥರ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು, ಇಲ್ಲ ಅದು ಬೇಡ ಅಂದರೆ ಈ ಥರನೂ ಮಾಡ್ಕೋಬೋದು. ಅಂದರೆ ಇದು ಯಾವ ಥರ ಅಂದರೆ 2 in 1 ಸೆಲ್ಫಿಗೂ ಆಗುತ್ತೆ ಈ ಥರ. ಅದನ್ನು ಬಿಟ್ಟರೆ ಇನ್ನು ಮಾಮೂಲಿ ಕುಕ್ಕಿಂಗ್ ವೀಡಿಯೋ ಮಾಡೋಕ್ಕೆ ಈ ಥರ ಆಪ್ಷನ್ನು ಐತೆ. ಈ ಥರ ಹಾಕಿ ಓಪನ್ ಮಾಡಿ, ಈಗ ಒಂದು ಸ್ವಲ್ಪ ಈಗ ಅಡುಗೆ ಮಾಡ್ತಾಯಿದ್ದಾರೆ ಅಂದರೆ ಈ ಥರ ಮಡಗಿ ಆನ್ ಮಾಡ್ಬೋದು. ಅದು ಬಿಟ್ಟರೆ ಇನ್ನು ಬ್ಲೂಟೂತ್ ಆಪ್ಷನ್ ಇದೆ. ಈ ಬ್ಲೂಟೂತ್ನ ಈ ಥರ ಹಿಡ್ಕೊಂಡ್ರೆ ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇತ್ತಲ್ಲ, ಅದು ಈಗ ಆನ್ ಆಗೈತೆ ಅಂತ. ಅಕಸ್ಮಾತ್ ಈಗ ನಾವು ಕ್ಯಾಮ್ರಾ ಓಪನ್ ಮಾಡಿ ಇಲ್ಲಿ ಐತೆ ನೋಡಿ, ಇಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಅದೇ ಕ್ಲಿಕ್ ಆಗುತ್ತೆ. ಈ ಥರ ಚೆನ್ನಾಗಿದೆಯಾ? ಒಟ್ಟು ಚೆನ್ನಾಗೈತೆ. ರಿಟರ್ನ್ ಏನು ಮಾಡಂಗಿಲ್ವಾ? ರಿಟರ್ನ್ ಏನು ಇಲ್ಲ, ಚೆನ್ನಾಗೈತೆ. ಒಳ್ಳೆ ಕ್ವಾಲಿಟಿನೂ ಹಾಗೆ ಚೆನ್ನಾಗೈತೆ. ಅಮೌಂಟ್ ಏನಂತಂದ್ರೆ ಲೆಂತ್ ಇಲ್ಲ, ಉದ್ದ ಇಲ್ಲ, ಏನಿದ್ರು ಸಿಂಪಲ್ ಆಗಿ ಇಷ್ಟ ಐತೆ. ಬೇರೆ ನೋಡ್ಬೇಕು, ನೋಡೋದ ಫಸ್ಟ್ ಇದ್ರಲ್ಲಿ ಯಾವ ತರ ಬರುತ್ತೆ ಏನು ಎಲ್ಲ ತಿಳ್ಕೊಬೇಕಲ್ಲ. ನೋಡ್ತಾ ಇದ್ದೀನಿ ಬೇರೆ ಇದನ್ನು. ಇದು ಒಂದು ರೇಂಜ್ಗೆ ತಕ್ಕಾಗೆ ಚೆನ್ನಾಗೈತೆ. ಅಮೌಂಟ್ ಎಷ್ಟು? ನಾನು ನೋಡೇ ಇಲ್ಲ. ಇದು ಅಮೌಂಟ್ ಬಂದು 320 ಅವ್ರದ್ದು ಚಾರ್ಜರ್ಸ್ ಎಲ್ಲ ಸೇರಿ. ಪರವಾಗಿಲ್ಲ, ಚೆನ್ನಾಗೈತೆ. ಕರೆಕ್ಟಾಗಿ ಇನ್ನೂ ನಾನು ಹೆಂಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡಿಲ್ಲ, ಸೊ ನನಗೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಕ್ವಾಲಿಟಿ. ರಾಜು ಫೋನ್ ಜಾಸ್ತಿ ಯೂಸ್ ಮಾಡ್ತಿದ್ರಲ್ಲ ಅವಾಗಿಂದ ಅವರು ಗೊತ್ತಿರುತ್ತೆ. ನಾನಂತೂ ಜಾಸ್ತಿ ಫೋನ್ ಯೂಸ್ ಮಾಡಿಲ್ಲ. ನಮ್ಮನೆ ತಗೊಟ್ಟಿದ್ದೆ ನಂಗೆ 2nd PU ಬಂದಾಗ. ಅವರು ಸ್ಕೂಲಿಂದನೇ ಫೋನ್ ಯೂಸ್ ಮಾಡ್ಕೊಂಬಂದವ್ರೆ. ಪರವಾಗಿಲ್ಲ, ನನಗೂ ಹಾಕಿ ಇವಾಗ ತೋರಿಸಿದ್ರಲ್ಲ, ಚೆನ್ನಾಗೈತೆ. ಪರವಾಗಿಲ್ಲ ಕ್ವಾಲಿಟಿನೂ. ನನಗೇನು ಗೊತ್ತಾ, ಕ್ವಾಲಿಟಿ ಚೆನ್ನಾಗಿರಬೇಕು, ಬಾಳಿಕೆ ಚೆನ್ನಾಗಿ ಬರಬೇಕು. ಯಾವುದೇ ಒಂದು ವಸ್ತುಗಳಾದ್ರೆ ಈಗ ನಾವು ದುಡ್ಡು ಕೊಟ್ಬಿಡೋದು ಜಾಸ್ತಿ ಇದೇನಲ್ಲ. ತಗೊಂಡಿದ್ದು ತಕ್ಕಂತೆ ಅದು ಬಾಳಿಕೆ ಬರಬೇಕು ಅಲ್ವಾ. ಬೇಜಾರು ಮಾಡ್ಕೊಬೇಡಿ. ಯಾರೋ ನಾನು ಹಿಂದೆ ಹಾಡಿದ್ರು ಏನೇನೋ, ಅದಕ್ಕೋಸ್ಕರ ಆ ರೀತಿ ಹೇಳಿದೆ. ನನ್ನ ಮಾತು ನಿಜ ಅಂತ ನಿಮಗೂ ಗೊತ್ತು ಅಂತ ಅನ್ಕೋತೀನಿ. ಯಾಕೆಂದರೆ ಅದೆಲ್ಲ ಒಬ್ಬೊಬ್ಬರು ಲೈಫಲ್ಲಿ ಅದು ಇರುತ್ತೆ ಅಲ್ವಾ, ಕಮೆಂಟ್ಸು ಇರುತ್ತೆ, ಹಿಂದೆ ಮಾತಾಡು ಇರ್ತಾರೆ. ಯಾರಿಗೂ ಹೇಳ್ಬೇಕಿತ್ತು, ಅದಕ್ಕೋಸ್ಕರ ಹೇಳಿದೆ. ಬೇಜಾರು ಮಾಡ್ಕೋಬೇಡಿ. ನಾವು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಮುಂದೆ ಇನ್ನೂ ಸಪೋರ್ಟ್ ಮಾಡಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ ಅವರೆಲ್ಲ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.